ಉಪಸ್ಥಿರುವಂತಹ ಈ ಊರಿನ ಹಿರಿಯರು, ಗಣ್ಯರು, ದಾನಿಗಳು ಆದಂತಹ ಶ್ರೀಯುತ ಶಂಕರಪ್ಪ ಸರ್ ಅವರೇ, ಅದೇ ರೀತಿ ಮಹಾನ್ ದಾನಿಗಳು ಈ ಶಾಲಾ ಕೇಂದ್ರಕ್ಕೆ ಈ ಜಾಗವನ್ನು ದಾನವಾಗಿ ನೀಡಿದಂತ ಗೋವಿಂದಪ್ಪ ಸರ್ ಅವರೇ, ಅದೇ ರೀತಿ ಧರ್ಮಸ್ಥಳದ ಅಪಾರ ಅಭಿಮಾನಿಗಳು, ಮಾಜಿ ಮಾವು ನಿಗಮ ಮಂಡಳಿಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ, ಅದೇ ರೀತಿ ಹಾಲಿ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆದಂತ ಶ್ರೀಯುತ ವಾಸುದೇವ್ ಸರ್ ಅವರೇ, ಈ ಗ್ರಾಮದ ಮುತ್ಸದ್ದಿಗಳು ಶ್ರೀಯುತ ಜಯರಾಮಣ್ಣ ಸರ್ ಅವರು ಬಹುಶಃ ಅನೇಕ ಸಲ ನನಗೆ ಫೋನ್ ಮಾಡ್ತಿರ್ತಾರೆ. ನಮ್ಮ ಊರಿಗೆ ಏನಾದರೂ ಧರ್ಮಸ್ಥಳದಿಂದ ಅವ್ರದ್ದು ಅದೇ ಒಂದು ಕಳಕಳಿ, ಈ ಗ್ರಾಮಕ್ಕೆ, ಬಡವರಿಗೆ, ಈ ಶಾಲೆಗೆ ಅಥವಾ ಶಿಕ್ಷಣಕ್ಕೆ ಏನಾದ್ರೂ ಒಂದು ಹೆಲ್ಪ್ ಆಗ್ಬೇಕನ್ನುವಂತ ಪ್ರತಿ ಸಾರಿ ಫೋನ್ ಮಾಡಿದಾಗ ಅದನ್ನೇ ಮಾತಾಡ್ತಿರ್ತಾರೆ. ನನ್ಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ತುಂಬಾ ಸಾರಿ ಫೋನ್ ಮಾಡಿದವರು ಶ್ರೀಯುತ ಜಯರಾಮ್ ಸರ್ ಅವರು, ಅವರನ್ನ ಈ ಸಂದರ್ಭದಲ್ಲಿ ನೆನ್ಕೊಳ್ಳುತ್ತಾ, ಯಾಕಂದ್ರೆ ಇವತ್ತೇ ನನ್ನ ಮಕ್ಕಳು ಶಾಲೆ ಹೋಗ್ತಿದ್ದಾರೆ, ಅವ್ರ ಶಾಲೆಯಿಂದನೂ ಸಹ ಇವತ್ತು ನನಗೆ ಇನ್ವೈಟ್ ಇತ್ತು. ಬಹುಶಃ ಅದನ್ನ ಬಿಟ್ಟು ನಾನು ಇಲ್ಲಿ ಬಂದಿದ್ದೇನೆ. ಈ ವೇದಿಕೆಯಲ್ಲಿ ತುಂಬಾ ಗಣ್ಯರಿದ್ದಾರೆ. ದಯವಿಟ್ಟು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಮರೆತ್ರೆ ಕ್ಷಮಿಸಿ ಅಂತ ಹೇಳ್ತಾ, ಯಾಕಂದ್ರೆ ಸಮಯದ ಅಭಾವ ಇದೆ. ಈ ಶಾಲಾ ಶಿಕ್ಷಕ ವೃಂದವನ್ನ ಗುರುತಿಸಿಕೊಳ್ತಾ, ಆತ್ಮೀಯ ಮುದ್ದು ವಿದ್ಯಾರ್ಥಿನಿಯರೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾತನಾಡಿದ್ದಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಬಹುಶಃ ಆ ಮಾತು ಈ ಶಾಲೆಗೆ ಎಷ್ಟರ ಮಟ್ಟಿಗೆ ಅನ್ವಯ ಆಗ್ತಾ ಅಂದ್ರೆ ನನಗೆ ಬಹಳ ಆಶ್ಚರ್ಯವಾಯಿತು. ಕರ್ಮಣ್ಯ ವಾದಿಕಾರಷ್ಟೇ, ನಿಮ್ಮ ಕೆಲಸವನ್ನು ಈ ಶಾಲೆಯ ಶಿಕ್ಷಕರಿಂದ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮ ವಹಿಸಿದೆ. ಅಷ್ಟೇ ಶ್ರದ್ಧೆಯಿಂದ ಈ ಮಕ್ಕಳು ಪುಸ್ತಕವನ್ನ ಸ್ಟಡಿ ಮಾಡಿದ್ದೀರಿ ನೀವು. ಬಹುಶಃ ಆ ಕಾರಣದಿಂದ ಇವತ್ತೇ 100% SLC ಫಲಿತಾಂಶ ಬಂದಿದಂತ ಎಲ್ಲ ಗಣ್ಯರು ಬಹಳ ಸಂತೋಷವಾಯ್ತು ನನಗೆ. ಬಹುಶಃ ಇದು ಆ ಮಾತಿಗೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತ ಮಾತಿಗೆ ನಿಮ್ಮ ಈ ಫಲಿತಾಂಶ ಅತ್ಯಂತ ಸ್ಫೂರ್ತಿ ಕೊಡ್ತಾ ಅಂತ ಹೇಳ್ತಿದ್ದಾನೆ. ಆತ್ಮೀಯರೇ, ಅಕ್ಕಮಾದೇವಿ ಒಂದ್ ಮಾತನ್ನ ಹೇಳಿದಾಳೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣಿಂದ ಎತ್ತ ಸಂಬಂಧವಯ್ಯ. ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ಈ ಕೋಗಿಲಹಳ್ಳಿ ಅಥವಾ ತಿಮ್ಮರಾವತಿನಹಳ್ಳಿ. ಬಹುಶಃ ಅಲ್ಲಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಒಂದು ಆದೇಶವನ್ನು ಕೊಡ್ತಾರೆ, ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ಯಾರಾದ್ರೂ ಅತ್ಯಂತ ಬಡ ಗ್ರಾಮೀಣರಿದ್ರೆ, ನಿರ್ಗತಿಕರಾಗಿದ್ರೆ, ಅವ್ರಿಗೆ ಓಡಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅವರನ್ನು ಯಾರು ನೋಡ್ಕೊಳ್ಳೋದಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಒಂದು ಮನವಿ ಕಳಿಸಿ, ಇಲ್ಲಿಂದ ಅವ್ರಿಗೊಂದು ಮಾಶಾಸನ ಕೊಡ್ತೇವೆ ಅಂತ ಹೇಳ್ತಾರೆ. ಯಾರಾದ್ರೂ ಅಂಗವಿಕಲರಿದ್ರೆ, ವಿಶೇಷ ಚೇತನರಿದ್ರೆ, ಹುಟ್ಟದ ಅಂಗವಿಕಲರು ಅಥವಾ ಮಧ್ಯಂತರದಲ್ಲಿ ಏನಾದ್ರೂ ಅವ್ರಿಗೆ ಅಂಗಾಂಗಗಳು ಊನ ಆದ್ರೆ ಧರ್ಮಸ್ಥಳಕ್ಕೆ ಅವರ ವಿವರವನ್ನು ಕಳಿಸಿ, ಅವ್ರಿಗೆ ಏನಾದ್ರೂ ಪರಿಕರಗಳನ್ನು ನಾವು ಧರ್ಮಸ್ಥಳದಿಂದ ಕಳಿಸ್ತೇವೆ ಅಂತ ಹೇಳ್ತಾರೆ. ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ಏನಾದ್ರೂ ಹೂಳು ತುಂಬಿದ ಕೆರೆ ಇದ್ರೆ ಆ ಕೆರೆ ವಿವರವನ್ನು ಕಳಿಸಿ, ತಾಲೂಕಿಗೆ ಪ್ರತಿ ವರ್ಷ ಒಂದು ಕೆರೆನ ನಾವು ಅಭಿವೃದ್ಧಿ ಮಾಡ್ಕೊಡ್ತೇವೆ. ಸುಮಾರು 10 ಲಕ್ಷದಿಂದ 20 ಲಕ್ಷದ ವೆಚ್ಚದಲ್ಲಿ ಹೂಳು ತುಂಬಿದ ಕೆರೆ ಯಾವ್ದಾರು ಇದ್ರೆ ಕಳಿಸಿ, ಅದನ್ನ ಅಭಿವೃದ್ಧಿ ಮಾಡ್ಕೊಡ್ತಂತ ಪೂಜ್ಯರಲ್ಲಿಂದ ಹೇಳ್ತಾರೆ. ಒಂದು ವೇಳೆ ಆ ಊರಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರೆ, ಅವರು ಜಾಬ್ ಕೋರ್ಸ್ ಮಾಡ್ತಾ ಇದ್ರೆ, ಜಾಬ್ ಕೋರ್ಸ್ ಅಂದ್ರೆ ITI, ಡಿಪ್ಲೊಮಾ, ಇಂಜಿನಿಯರಿಂಗ್, MBBS, BAMS ಅಥವಾ LLB, ಇನ್ನು ಯಾವುದೇ ಜಾಬ್ ಕೋರ್ಸ್ ಮಾಡ್ತಿದ್ರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರೆ ಅವರಿಂದ ಅಪ್ಲಿಕೇಶನ್ ಹಾಕಿ ಧರ್ಮಸ್ಥಳದಿಂದ ಅವ್ರಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಬರುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಪೂಜ್ಯರು ಹೇಳ್ತಾರೆ. ಅಂದ್ರೆ ಒಂದು ಸರ್ಕಾರ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯರು ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ. ಅವ್ರು ಯಾರ ಮನೆಯನ್ನು ನೋಡಿಲ್ಲ, ಯಾವ ಗ್ರಾಮವನ್ನು ನೋಡಿಲ್ಲ, ಯಾರ ಮುಖವನ್ನು ನೋಡಿಲ್ಲ, ಅಲ್ಲಿಂದ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ವಿಷಯಾಧಾರಿತವಿಲ್ಲದೆ ಅಲ್ಲಿಂದ ಹೆಲ್ಪ್ ಮಾಡುವಂತ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬಹುಶಃ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕಾಲಿಸಿದ್ದಾರೆ. ಅದಕ್ಕೆ ಅನೇಕ ಸಮಾರಂಭಗಳಿಗೆ ನಮ್ಮ ವಾಸುದೇವಣ್ಣವರು ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ದಯವಿಟ್ಟು ಇವತ್ತೇನು ನಮ್ಮ ಜಯರಾಮಣ್ಣ ಸರ್ ಹೇಳ್ತಿದ್ರು, ನಮ್ಮ ಊರಿನಲ್ಲಿ ಸುಮಾರು 7-8 ಜನರ ಬಡ ನಿರ್ಗತಿಕರಿಗೆ ಮಾಶಾಸನ ಮಂಜೂರಾಗಿದೆ, ನಾವು ಈ ವೇದಿಕೆಯಲ್ಲಿ ಕೊಡುವ ಅದಕ್ಕೊಂದು ಅರ್ಥ ಬರ್ತದ ಅಂತ ಹೇಳಿದಾಗ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದೆ ಅವ್ರಿಗೆ. ಬಹುಶಃ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಸಂಸ್ಕೃತದಲ್ಲಿ ಒಂದು ವಿದ್ವಾಂಸರನ್ನು ಮಾತನ್ನ ಹೇಳಿದ್ದಾನೆ, ವಿದ್ಯಾ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತ್ವಂ ಪಾತೃತ್ವ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ಹೇಳಿದ್ದಾರೆ. ಅಂದ್ರೆ ವಿದ್ಯೆಯು ವಿನಯವಂತ ಅಂದ್ಕೊಡ್ತದೆ, ವಿನಯವು ಅಧಿಕಾರವಂತ ಅಂದ್ಕೊಡ್ತದೆ. ಆದ್ರೆ ಅಧಿಕಾರವನ್ನು ನಾವು ಹಣ ಮಾಡುವಂತ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಖಂಡಿತ ಆ ವಿದ್ಯೆಗೆ ಬೆಲೆ ಬರುದಿಲ್ಲ ಅಂತ ಈ ಮಾತನ್ನ ನಿಮ್ಮ ಎದುರಿಗೆ ಹೇಳ್ತಾ, ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಿದ್ದೇನೆ ಅಂದ್ರೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಎದುರುಗಡೆ ಎಲ್ಲ ಗಣ್ಯರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಅವರೆಲ್ಲರೂ ನಿಮ್ಗೆ ಸ್ಫೂರ್ತಿ ಆಗ್ಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ರು, ಆದ್ರೆ ಅವರ ಬೆರಳೆಣಿಕೆಯಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಇವತ್ತೇ ಕಾಣ್ಲಿಕ್ಕೆ ಸಿಗ್ಬಹುದು. ಅವರೆಲ್ಲ ಕಣ್ಮರೆಯಾಗಿದ್ದಾರೆ. ನಮ್ಮ ಎದುರುಗಡೆ ತುಂಬಾ ಗಣ್ಯರು ಕೂತಿದ್ದಾರೆ, ದಾನಿಗಳು ಕೂತಿದ್ದಾರೆ, ಅವರು ನಮ್ಗೆ ಸ್ಫೂರ್ತಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಂದು ಕೂತ್ಕೊಳ್ಳುವಂತ ದಿನ ಬರ್ಬೇಕಂತ ನಾನು ಹೇಳ್ತಾ,
ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಬಹುಶಃ ಒಂದು ಸಣ್ಣ ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 8ನೇ ಕ್ಲಾಸ್ನಲ್ಲಿ 12 ಜನ ವಿದ್ಯಾರ್ಥಿಗಳಿದ್ರಂತೆ ಒಂದು ಶಾಲೆಯಲ್ಲಿ. 8ನೇ ಕ್ಲಾಸ್ನಲ್ಲಿ 12 ಜನ ವಿದ್ಯಾರ್ಥಿಗಳಿದ್ರು. ಒಂದು ಜಿಯೋಗ್ರಫಿ ಶಿಕ್ಷಕರು ಬಂದ್ರು, ಭೂಗೋಳ ಮಾಸ್ಟರ್ ಬಂದ್ರು, ಹೊಸ ಮಾಸ್ಟರ್ ಆಗಿತ್ತು. ಆ ಸ್ಕೂಲಿಗೆ ಬಂದು ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾರೆ, ದಯವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ. ಮಕ್ಕಳನ್ನು ಉದ್ದೇಶಿಸಿ ಹೇಳ್ತಾರೆ, ನಿಮ್ಗೆಲ್ಲರಿಗೂ ಒಂದು ಹೊಸ ಟಾಸ್ಕ್ ಕೊಡ್ತೇನೆ ನಾನು. 5 ನಿಮಿಷದ ಪರೀಕ್ಷೆ. ಆ ಮಾಸ್ಟರ್ ಕೈಯಲ್ಲಿ 12 ಭೂಗೋಳದ ನಕಾಶೆ ಇತ್ತು. 12 ಇಡೀ ಪ್ರಪಂಚದ ನಕಾಶೆ ಇತ್ತು. ಆ ನಕಾಶೆಯನ್ನ ಎಲ್ಲ ಮಕ್ಕಳ ಎದುರುಗಡೆ ಒಂದೊಂದು ಇಟ್ರಂತೆ. ಎಲ್ಲ ಮಕ್ಕಳ ಎದುರುಗಡೆ ನಕಾಶೆನಿಟ್ಟು ಒಂದು 15-20 ತುಂಡು ಮಾಡಿ ಕತ್ತರಿಸಿ ಇಟ್ರಲ್ಲಿ. ಒಂದು 15-20 ತುಂಡು ಮಾಡಿ ಕತ್ತರಿಸಲ್ಲಿ ಇಟ್ರು. ಮಕ್ಕಳಿಗೆ ಹೇಳಿದ್ರು, ಈ ನಕಾಶೆನ ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ಎಲ್ಲ ತುಂಡು ಹರಿಸಿದ್ದೇನೆ. ನೀವು ಅದನ್ನ ಪ್ರಪಂಚದ ನಕಾಶೆ ಸರಿ ಬರುವಾಗೆ ಜೋಡಿಸ್ಬೇಕು. ಯಾವ ದೇಶ ಎಲ್ಲೆಲ್ಲಿ ಬರ್ತದೋ ಸರಿಯಾಗಿ ಜೋಡಿಸ್ಬೇಕಂತ ಆ ಟೀಚರ್, ಭೂಗೋಳ ಟೀಚರ್ ಆ ಮಕ್ಕಳಿಗೆ ಹೇಳ್ತಾರೆ. ಬಹಳ ಟಫ್ ಟಾಸ್ಕ್. ಯಾಕಂದ್ರೆ ಒಂದು ದೇಶ, ಭಾರತದ ಸೈಡ್ ಯಾವ ದೇಶ ಬರ್ತದೆ, ಅಮೆರಿಕದ ಸೈಡ್ ಯಾವ ದೇಶ ಬರ್ತದೆ, ಆಸ್ಟ್ರೇಲಿಯಾ ಸೈಡ್ ಯಾವ ದೇಶ ಬರ್ತದೆ, ಎಲ್ಲ ಮಕ್ಕಳು ಗೊತ್ತಿರ್ಬೇಕು, ಸರಿಯಾಗಿ ಜೋಡಿಸ್ಬೇಕು. ಬಹಳ ಕಷ್ಟ. ಸರಿಯಾದ ಚೌಕಾಕಾರದಲ್ಲಿ ಅವ್ರು ಕಟ್ ಮಾಡಿ ಕೊಟ್ಟಿದ್ದಾರೆ. ಕಟ್ ಮಾಡೋದ್ ಕಷ್ಟ, ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಬಹಳ 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 ತಲೆ ಮೇಲೆ ಕೈ ಹೊತ್ಕೊಂಡು ಮಕ್ಕಳು ಪ್ರಯತ್ನ ಮಾಡ್ತಾರೆ. ಸಾಧ್ಯ ಆಗುದಿಲ್ಲ. 5 ನಿಮಿಷ ಆಗ್ತದೆ, 10 ನಿಮಿಷ ಆಗ್ತದೆ. ಅವ್ರಿಗೆ ಜಾಯಿಂಟ್ ಮಾಡ್ಲಿಕ್ಕೆ ಯಾವ್ಯಾವ ದೇಶ ಎಲ್ಲ ಬರ್ತದೆ ಅಂತ ಗೊತ್ತಾಗಲ್ಲ. ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಆ ಕ್ಲಾಸ್ ನಲ್ಲಿ ಇರ್ತಾರೆ. ಒಬ್ಬ ಸಾಧಾರಣ ದಡ್ಡ ವಿದ್ಯಾರ್ಥಿ ನಂದು ಆಯ್ತು ಸರ್ ಅಂತ ಕೈ ಮೇಲೆ ಮಾಡ್ತಾನೆ. ಸರ್ ನಾನು ಜೋಡಿಸಿದ್ದೇನೆ ಅಂತ ಕೈ ಮೇಲೆ ಮಾಡ್ತಾನೆ. ಮಾಸ್ಟರ್ ಬಹಳ ಆಶ್ಚರ್ಯ ಆಗ್ತದೆ. ಹೌದಾ, ಬಹಳ ಖುಷಿ ಆಗ್ತದೆ, ಬಾಪ ಹೇಗೆ ಜೋಡಿಸ್ತೀವಿ, ತಗೊಂಡ್ ಬಾ ಅಂತ ಹೇಳ್ತಾರೆ. ಅವನನ್ನ ಕಳಿಸ್ತಾರೆ ವೇದಿಕೆಗೆ. ಅವನನ್ನು ಕೇಳ್ತಾರೆ, ನೀವು ಹೇಗೆ ಮಾಡಿದೆ ಇದನ್ನ? ಇಷ್ಟೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ನೀನು ಬೇಗ ಅದನ್ನ ಸರಿ ಮಾಡಿದೆ ಅಂತ ಕೇಳ್ತಾರೆ. ಸರ್ ನಾನು ಸಹ ತುಂಬಾ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ. ನೀವು ಕಟ್ ಮಾಡಿಕೊಟ್ಟದ್ದು ಒಂದು ಪೀಸನ್ನ ಉಲ್ಟಾ ನೋಡಿದೆ. ನಾನು ಅದನ್ನ ತಿರುಗಿಸಿ ನೋಡಿದೆ. ಅದರಲ್ಲಿ ಮನುಷ್ಯನ ಒಂದು ಅಂಗಾಂಗ ಕಾಣಿಸ್ತು, ನನಗೆ ಮನುಷ್ಯನ ಒಂದು ಕೈ ಕಾಣಿಸ್ತು. ನನ್ಗೆ ಆಶ್ಚರ್ಯ ಆಯ್ತು. ಇನ್ನೊಂದು ಪ್ರತಿಯನ್ನ ತಿರುಗಿಸಿ ನೋಡಿದೆ, ಇನ್ನೊಂದು ಕಾಲು ಕಾಣಿಸ್ತು. ಹಾಗೆ ಎಲ್ಲ ಮರೆತು ನೋಡಿದೆ, ಎಲ್ಲ ಮನುಷ್ಯನ ಒಂದೊಂದು ಅಂಗಾಂಗ ಅದರಲ್ಲಿ ಕಾಣಿಸ್ತು. ಹಾಗಾಗಿ ನಾನು ಎಲ್ಲ ಉಲ್ಟಾ ಹಾಕಿ ಮನುಷ್ಯನ ಚಿತ್ರ ಸರಿಯಾಗಿ ಬರುವ ಹಾಗೆ ಜೋಡಿಸಿದೆ. ಮನುಷ್ಯನ ಚಿತ್ರವನ್ನ ಸರಿಯಾಗಿ ಬರುವ ಹಾಗೆ ಜೋಡಿಸಿದೆ. ಅದನ್ನೇ ಹಾಗೆ ಉಲ್ಟಾ ಇಟ್ಟಾಗ ಪ್ರಪಂಚದ ನಕಾಶೆ ಸರಿ ಬಂತು ಸರ್ ಅಂತ ವೇದಿಕೆಯಲ್ಲಿ ಎದುರುಗಡೆ ಆ ಹುಡುಗ ಹೇಳ್ತಾನೆ. ಆಗ ಆ ಮಾಸ್ಟ್ರು ಆ ಹುಡುಗನಲ್ಲಿ ಒಂದು ಮಾತನ್ನು ಕೇಳ್ತಾರೆ, ನೀನ್ ಇದನ್ನ ಜೋಡಿಸಿ ತಂದೆಯಲ್ಲ, ಇದರಲ್ಲಿ ಏನ್ ಕಲ್ತ್ಕೊಂಡೆ ನೀನ್ ಅಂತ ಕೇಳ್ತಾರೆ. ಆ ಹುಡುಗ ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾರೆ, ಆತ್ಮೀಯರೇ ಇದು ನಿಮ್ಮ ಜೀವನಕ್ಕೆ ಪಾಠ ಆಗ್ಬೇಕು. ಆ ಹುಡುಗ ಹೇಳ್ತಾನೆ, ಶಿಕ್ಷಕರೇ ಏನೂ ಇಲ್ಲ, ನಾನು ಇದರಲ್ಲಿ ಕಲ್ತ್ಕೊಂಡದ್ದು ಒಂದೇ ವಿಚಾರ, ಮನುಷ್ಯ ಸರಿ ಇದ್ರೆ ಪ್ರಪಂಚ ಸರಿ ಇರ್ತದೆ ಅಂತ ಹೇಳ್ತಾನೆ. ಮನುಷ್ಯ ಸರಿ ಇದ್ರೆ ಪ್ರಪಂಚ ಸರಿ ಇರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ನಾವು ಶಾಲೆಯಲ್ಲಿ ಬರೀ ವಿದ್ಯೆಯನ್ನ ಅಂಕಗಳಿಗಾಗಿ ಮಾತ್ರ ಕಲಿಬಾರ್ದು. ನಾವು ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬೆಳಿಬೇಕು. ಈ ಸಮಾಜ ಸಹಿ ಅನ್ಸುವಷ್ಟು ಬೆಳಿಬೇಕು. ಈ ಸಮಾಜಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಬೆಳಿಬೇಕು. ಅದು ಯಾವ ರಂಗದಲ್ಲಾದ್ರೂ ಬೆಳೀರಿ ನೀವು. ಈ ಶಿಕ್ಷಕರೊಂದ ನಿಮ್ಮ ಉನ್ನತಿಗಾಗಿ ಕಾಯ್ತಾ ಇದೆ. ಅವರು ತನು ಮನ ಧನಗಳಿಂದ ತಮ್ಮ ಸಂಸಾರವನ್ನ ಬಿಟ್ಟು ಪ್ರತಿ ಶಿಕ್ಷಕರಿಂದ ನಿಮ್ಮ ಉದ್ಧಾರಕ್ಕೆ ಕಾಯ್ತಾ ಇದೆ. ಹಾಗಾಗಿ ಅವ್ರು ಯಾವತ್ತೂ ತಲೆ ತಗ್ಗಿಸುವಂತ ಕೆಲಸ ನೀವು ಮಾಡೋದಿಲ್ಲ ಅನ್ನುವಂತ ಒಂದು ವಿಚಾರವನ್ನು ನಾನಿಲ್ಲಿ ನೆನೆಯುತ್ತಾ, ಬಹುಶಃ ಈ ಶಾಲೆಗೆ, ಈ ಶಿಕ್ಷಕವೃಂದಕ್ಕೆ ಈ ಶಾಲೆ ಇನ್ನು ಉತ್ತರೋತ್ತರವಾಗಿ 100% ಫಲಿತಾಂಶದಲ್ಲಿ ಬರಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿ, ಇವರಿಗೆ ಈ ವ್ಯಾಪ್ತಿಗೆ ಈ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಕೀರ್ತಿಯನ್ನ ತರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಮಾತನ್ನ ಮುಗಿಸ್ತೇವೆ.